ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ನನ್ನ ಫೇವ್ರೇಟ್, ನನ್ನ ಪರ್ಸನಲ್ ಫೇವ್ರೇಟ್, ಸಿಕ್ಕಾಪಟ್ಟೆ ಫೇವ್ರೇಟ್ ಚನ್ನಬತ್ತೂರ. ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಎಲ್ಲ ಬರ್ಡೇಗೂ ನಮ್ಮಮ್ಮ ಪೂರಿ ಸಾಗು ಮಾಡ್ಕೊಡ್ತಾ ಇದ್ರು ಅಥವಾ ಚನ್ನಬತ್ತೂರ ಮಾಡ್ಕೊಡ್ತಿದ್ರು. ಅಷ್ಟಿಷ್ಟ ನನಗೆ. ಸೊ ಅಲ್ವಾ, ಎಲ್ಲ ಬರ್ಡೇಗೂ ಮಿಸ್ ಮಾಡ್ದಲೆ ಇಲ್ಲ ಪುಳಿಯೋಗರೆ ಇಲ್ಲ ಚನ್ನಬತ್ತೂರ ನನಗೆ. ಸೊ ಇವಾಗ ಆ ರೆಸಿಪಿ ಮಾಡೋಣ. ಇಂಗ್ರೀಡಿಯೆಂಟ್ ಹೇಳಕ್ ರೆಡಿ ಇದೀರಾ? ತುಂಬಾ ಅಂದ್ರೆ ಒಂದ್ 3 ವರ್ಷ ಆಗಿತ್ತು ಮಾಡ್ದಲೆ 3 ವರ್ಷ ಆಯ್ತು. ಚೆನ್ನಾಗ್ ತಂದಿಟ್ಟಿದ್ದು ಅಲ್ಲೇ ಇತ್ತು. ವಿಶಾಲ್ ಬರ್ತಾನೆ, ನಾ ಡಯಟ್ ಬೇಡ ಅಂತಾನೆ, ವಿಶಾಲ್ ಬಂದಾಗ ಮಾಡೋಣ ಅಂತ. ಅದಕ್ಕೆ ಇವತ್ತು ನಾನಿದ್ದಾಗ ವಿಶಾಲ್ ಬರ್ಲಿ ಅಂತಾರೆ, ವಿಶಾಲ್ ಬಂದಾಗ ಅವ್ನ್ ಡಯಟ್ ಅಂತ ಅಂತಾರೆ. ಅದಕ್ಕೆ ಇವತ್ತು ಮಾಡಿ ನಿಮಗ್ ತೋರಿಸ್ತೀನಿ, ಬನ್ನಿ. ಏನೇನ್ ಬೇಕಂತ ಹೇಳ್ತೀನಿ ಬನ್ನಿ. ಫಸ್ಟು ಬತ್ತೂರ ಮಾಡಕ್ಕೆ ಅಂದ್ರೆ ನಾನು ಮೈದಾ ಹಿಟ್ಟು ತಗೊಳ್ತಾ ಇಲ್ಲ, ಗೋಧಿ ಹಿಟ್ಟೆ ತಗೊಂಡಿದ್ದೀನಿ. ಆಯ್ತಾ? ಇದರಲ್ಲಿ 4 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ, 1 ಕಪ್ ಚಿರೋಟಿ ರವೆ, 1 ಕಪ್ ಮೊಸರು, ಸೋಡಾ ಪುಡಿ, ಸ್ವಲ್ಪ ಸಕ್ಕರೆ, ಉಪ್ಪು. ಗ್ರೇವಿ ಮಾಡೋಕ್ಕೆ ಅಂದರೆ ಚೆನ್ನ ಮಸಾಲೆ ಮಾಡೋಕ್ಕೆ ಫಸ್ಟ್ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಒಂದು 10 ಅವರ್ಸು. ಟೊಮ್ಯಾಟೊ, ಈರುಳ್ಳಿ, ಬೇಲೀಫ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಜೀರಿಗೆ, ಅರಿಶಿನ, ಸ್ವಲ್ಪ ಗರಂ ಮಸಾಲ, ಒಂಚೂರು ಖಾರದ ಪುಡಿ, ಧನಿಯಾ ತಗೋತೀನಿ. ಇದು ಎವರೆಸ್ಟ್ ಛೋಲೆ ಮಸಾಲ. ಗೈಸ್ ನೋಡಿ, ನಮ್ಮಣ್ಣ ಎಲ್ಲಿ ಅಂತ ಕೇಳ್ತಾ ಇದ್ರಿ. ಡಬ್ಲಿನಲ್ಲಿ ಟ್ರೈನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾನೆ. ಕಾಮೆಂಟ್ಸ್ ಅಲ್ಲಿ ರಿಪ್ಲೈ ಮಾಡ್ಬಿಡಿ ಗೈಸ್. ಅದನ್ನ ಇಗ್ನೋರ್ ಮಾಡೋಣ. ತಿಂಡಿ ಪೋತಿ ಅಂತ ಯಾರಿಗೋ ಹೇಳ್ತಾ ಇದ್ದಾನೆ, ಗೊತ್ತಿಲ್ಲ ಯಾರಿಗಂತ. ನೀವೇನಂತೀರಾ ಅಂದ್ಲು ತಿಂಡಿ ಪೋತಿ ಅಂದಕ್ಕೆ ಅವನೆಲ್ಲ ಸರಿದೇ ಇರುತ್ತೆ ಅಂತ. ಈಗ ಫಸ್ಟು ಚೆನ್ನಾನ ಬಾಯ್ಲ್ ಮಾಡಕ್ಕೆ ಇಟ್ಕೊಂಡ್ಬಿಡೋಣ. ಒಂದು 4 ರಿಂದ 5 ವಿಷಲ್ ಬಂದ್ಬಿಡ್ಲಿ, ಆಮೇಲೆ ಹಿಟ್ಟು ಕಲ್ಸಕ್ಕೆ ಸರಿ ಹೋಗುತ್ತೆ. ಉಪ್ಪು ಹಾಕ್ತೀನಿ, 2 ಬೇಲೀಫ್ ಹಾಕ್ತೀನಿ, ಈಗ 5 ವಿಸಿಲ್ ನಂತರ ನಾವು ಬಂದಿದ್ದೀವಿ ಆ್ಯಂಡ್ ತಣ್ಣಗೂ ಆಗಿದೆ ಕುಕ್ಕರು. ಸೊ ನೆಕ್ಸ್ಟ್ ಸ್ಟೆಪ್ ಏನವ? ಇದನ್ನ ಆ ಕಡೆ ಇಡು. ಅದೇ ನೆಕ್ಸ್ಟ್ ಸ್ಟೆಪ್. ಇದು ಬೆಂದಿರೋದು, ಬೆಂದಿರೋ ಚೆನ್ನ ಸ್ವಲ್ಪ ರುಬ್ಬಕ್ ಬೇಕು. ಅಂದ್ರೆ ಗ್ರೇವಿ ನಿಮ್ಗೆ ಥಿಕ್ ಬೇಕಲ್ಲ, ಇಲ್ಲಾಂದ್ರೆ ಗ್ರೇವಿನೇ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ರುಬ್ಬಿಟ್ಕೊಂತೀನಿ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಣ. ಓಕೆ. ಈಗ ಒಂದು ಬಾಣ್ಲಿ ಇಟ್ಕೋತೀನಿ. ಒಂದು ಬಾಣ್ಲಿ, ಅದರಲ್ಲಿ ಒಂಚೂರು ಎಣ್ಣೆ ಹಾಕಿ. ಎಣ್ಣೆ ಹಾಕೊಳ್ಳಿ, ಇಲ್ಲ ತುಪ್ಪ ಹಾಕೊಳ್ಳಿ, ನಿಮಗೆ ಏನ್ ಇಷ್ಟ ಏನ್ ಇಷ್ಟ. ಅಂಡ್ ಆಲ್ಸೋ ಇನ್ನೊಂದು ಥಿಂಗ್ ನಾನು ಹೇಳ್ಬೇಕಂದ್ರೆ, ಇವತ್ ನಾನ್ ಎಲ್ಲ ಹೆಚ್ಚಿ ತಟ್ಟೆ ರೆಡಿ ಮಾಡಿರೋದು. ಪ್ರಾಬಬಲಿ ಅದಕ್ಕೆ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಸುತ್ತೆ. ಅದಿತಿ ಮಾಡಿದ್ಮೇಲೆ ಕೇಳ್ಬೇಕಾದ್ರೆ ನನಗೆ ಎಲ್ಲಿ ಬರುತ್ತೆ ಮಾಡಕ್ಕೆ. ಇವಳು ಹೇಳ್ಕೊಟ್ಟ ಮೇಲೆ ತೋರಿಸ್ತೀನಿ, ನೀವೇ ಹೇಳಿ ಅಂತ. ಇಲ್ಲಿ ನೋಡಿ ಈ ತಟ್ಟೆ ನೋಡಿ, ಈ ತರ ನೋಡಿ. ಒಂದ್ ಚುಟಿ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕೋದು, ಹಸಿಮೆಣಸು, ತುಂಬಾ ಸಣ್ಣ ಈರುಳ್ಳಿ ಹೆಚ್ಕೋಬೇಕು, ತುಂಬಾ ಸಣ್ಣಗೆ. ಇಲ್ಲಾಂದ್ರೆ ಪೇಸ್ಟ್ ಮಾಡ್ಕೊಂಡ್ರು ಪರವಾಗಿಲ್ಲ. ತುಂಬಾ ಚೆನ್ನಾಗಿ ಬೆಂದಿದೆ. ಹಿಂಗೆ ಒಂದೊಂದು ತಿನ್ಕೊಂತ ಇದ್ದೆ, ಬಟ್ ನಮ್ಮಮ್ಮ ಬೈದ್ ನಿಲ್ಸಿದ್ರು. ತುಂಬಾ ಚೆನ್ನಾಗಿ ಬೆಂದಿದೆ. ಸಾಫ್ಟ್ ಆಗ್ಬೇಕು, ಅವಾಗ್ಲೇ ರುಚಿ. ನೋಡಿ ಎಷ್ಟು ಹಿಂಗಂದ್ರೆ ಹಿಂಗೆ. ಅದು ತುಂಬಾ ಗಟ್ಟಿ ಇದ್ದು ತಿನ್ಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ. ಮಿನಿಮಮ್ ಒಂದು 10 ಗಂಟೆ ಅಂತೂ ನೆನಿಲೇಬೇಕು, ಸ್ಪೆಷಲಿ ಇದು. ಅಂಡ್ ಆಲ್ಸೋ ಗೈಸ್, ನಾವ್ ಇವತ್ತು ಶಾರ್ಟ್ಸ್ ಅಂಡ್ ಲಾಂಗ್ ವಿಡಿಯೋ ಎರಡೂ ಮಾಡ್ಬೇಕಿತ್ತು. ಬಟ್ ನಮ್ಮಮ್ಮ ನಮ್ಮ ಅಣ್ಣನ ಜೊತೆ ಮಾತಾಡ್ತಾ ಕೂತ್ ಬಿಟ್ರು. ಮಗ ಫೋನ್ ಮಾಡಿದ್ಮೇಲೆ ಮಾತಾಡ್ತಿರಕ್ಕಿಂತ ಹೆಚ್ಚು ಏನ್ ಹೇಳಿ, ಅದಕ್ಕಿಂತ ಒಬ್ನೇ ಇರ್ತಾನ ಅಷ್ಟು ದೂರ. ಅದೇ ನಿನ್ ಜೊತೆ ಮಾತಾಡ್ದಿದ್ರೆ ಇಲ್ಲ, ಅಡ್ಗೆ ಇದ್ದಿದ್ರೆ ಇಲ್ಲ, ರೀಲ್ಸ್ ಇದ್ದಿದ್ರೆ ಇಲ್ಲ. ಇಲ್ಲ ಅಳ್ಬೇಡಿ, ನೀವ್ ಅಳ್ಬೇಡಿ, ನಾವು ರೀಲ್ಸ್ ಹಾಕ್ತೀವಿ. ನಾಳೆನೂ ಬರುತ್ತೆ, ನಾಡಿದ್ದು ಬರುತ್ತೆ. ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಈಗ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು. ಉಪ್ಪು ಹಾಕೋಣ, ಬೇಗ ಟೊಮ್ಯಾಟೊ ಬೇಯುತ್ತೆ ಅಂತ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ, ಯಾಕಂದ್ರೆ ಕರಗ್ಬೇಕು ಟೊಮ್ಯಾಟೊ ಹಣ್ಣು. ಇದೆ ನಮ್ ಚಿಕ್ಕ ಮಿಕ್ಸಿ. ಚಿಕ್ಕ ಮಿಕ್ಸಿಗೆ ಚೆನ್ನಾಗಿ ಹಾಕ್ತಾ ಇದೀವಿ, ಪುಟ್ಟ ಮಿಕ್ಸಿ. ಅಂಡ್ ಅದನ್ನ ರುಬ್ಕೊಳ್ಳೋಣ. ಓಕೆ. ಆಮೇಲೆ ಇನ್ನೊಂದು ಏನಂದ್ರೆ ಗೈಸ್, ನೀವೆಲ್ಲರೂ ನಿಮ್ಮಮ್ಮ ಬಟ್ಟೆಯಲ್ಲಿ ತಗೋತಾರೆ,
ಲಿಂಕ್ ಹಾಕಿ ಟ್ಯಾಗ್ ಮಾಡಿ ಅಂತಿರ್ತೀರಾ. ಸೊ ನೆಕ್ಸ್ಟ್ ಟೈಮಿಂದ ಟ್ಯಾಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಒಂದೊಂದ್ಸಲಿ ಮಿಂತ್ರಾ ಟ್ಯಾಗ್ ಮಾಡಿರ್ತೀನಿ ಬಟ್ ಅದು ತಗೊಂಡಿರಲ್ಲ, ರಿಮೂವ್ ಆಗಿಬಿಟ್ಟಿರುತ್ತೆ. ಸೊ ಯೂಶಲಿ ನಾನೇ ಸೆಲೆಕ್ಟ್ ಮಾಡೋದು. ಅವಳೇ ಸೆಲೆಕ್ಟ್ ಮಾಡೋದು ನನ್ನ ಬಟ್ಟೆ. ಎಸ್, ಸೊ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಯಿತಾ, 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ಚೋಲೆ ಮಸಾಲ, ಇದು 2 ಸ್ಪೂನ್ ಹಾಕಿ, ಸ್ವಲ್ಪ ಮೊಸರು. ಇದು ರುಬ್ಕೊಂಡಿದ್ದೀರಲ್ಲ, ಹಾ, ಅದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಅಷ್ಟೆ. ಕಾಳು, ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಇದನ್ನ ನಮ್ಮ ಚೆನ್ನ ನೀರುನು ಅದನ್ನೇ ಹಾಕ್ತಿರಲ್ಲ. ಹಾ, ಅದರದ್ದೇ ನೀರು ವೇಸ್ಟ್ ಮಾಡಬಾರ್ದು. ಓಕೆ, ಅದರದ್ದೇ ನೀರು ಸಾಕು, ಮತ್ತೆ ಬೇರೆ ಹಾಕಕ್ಕೆ ಹೋಗ್ಬಾರ್ದು. ಓಕೆ. ಖಾರ ಎಲ್ಲ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ. ಓಕೆ. ಘಮ ಹಂಗೆ ನಿಮ್ಗೆ ಸ್ಕ್ರೀನಿಂದ ಆಚೆನೂ ಬರ್ತಿರ್ಬೋದು, ಬಿಕಾಸ್ ಮಸಾಲೆ ಹಾಕ್ದಾಗೆಲ್ಲ ಗೊತ್ತಾಗತ್ತಲ್ಲ ಅದ್ರ ಘಮ ಹೆಂಗಿರುತ್ತೆ. ಹೌದು. ಎಣ್ಣೆ ಇಡೋಣ, ಕಟ್ಟೆ ಕ್ಲೀನ್ ಮಾಡ್ಕೊಂಡು. ಓಕೆ, ಚೋಲೆ ಮಸಾಲ ರೆಡಿ ಇದೆ. ಸೊ ಇವಾಗ ಗಾರ್ನಿಶಿಂಗಿಗೆ ಒಂದು ಸ್ವಲ್ಪ ಕೋರಿಯಂಡರ್ ಲೀವ್ಸ್ ಹಾಕ್ತಾ ಇದೆ. ಈಗ ಅದನ್ನ ಮುಚ್ಚಿ ಇವಾಗ ನಾವು ಬಟೂರ ಮಾಡಕ್ಕೆ ರೆಡಿ ಮಾಡ್ಕೊಂಡಿದೀವಿ. ಎಣ್ಣೆ ಇಲ್ಲಿದೆ, ನಮ್ದು ಹಿಟ್ಟು ಎಷ್ಟೊತ್ತು ಬಿಟ್ಟಿದ್ರಿ? ಸುಮಾರು ಹೊತ್ತಾಯ್ತಲ್ಲ? 1 ಅವರ್ ಆಯ್ತು. 1 ಅವರ್ ಆಯ್ತು. ಡೋನ ರೋಲ್ ಮಾಡ್ಕೊಂಡು ಈ ತರ ಇಟ್ಟು ಈ ತರ ಲಟ್ಟಿಸ್ಕೋತಾರೆ ನಿಧಾನಕ್ಕೆ. ಇಷ್ಟು ದಪ್ಪ ಮಾಡ್ಕೋತೀನಿ. ಓಕೆ. ಎಣ್ಣೆ ಕಾದಿರೋದದಿ ಹೀಗೆ ಹಾಕಿದ್ರೆ ಮೇಲ್ ಬಂದ್ರೆ ಹಾ, ಸೊ ನಮ್ಮ ಎಣ್ಣೆ ಕಾದಿದೆ. ಓಕೆ ಗಾಯ್ಸ್, ರಿವ್ಯೂ ಮಾಡೋಣ. ಬಿಸಿ ಬಿಸಿ ಇದೆ ನೋಡಿ, ಎಷ್ಟು ಊದ್ಕೊಂಡಿದೆ ಇವಾಗ. ಇದು ನೋಡಿ ಅಣ್ಣ, ಬಿಸಿ ಇದೆ. ಆದರೆ ಓ ಓ ಓ ಓ ಓ ವಾವ್, ಎಷ್ಟು ಚೆನ್ನಾಗಿ ಲೇಯರ್ಸ್ ಅಂಡ್ ಸಾಫ್ಟ್ ಆಗಿ ಬಂದಿದೆ ನಮ್ಮ ಬಟೂರ. ಅಂದ್ರೆ ಟೇಸ್ಟು ಅಷ್ಟು ಅಮೇಝಿಂಗ್ ಆಗಿದೆ ನೋಡಿ, ಲೇಯರ್ಸು ಅಷ್ಟು ಅಮೇಝಿಂಗ್ ಆಗಿ ಬಂದಿದೆ. ಸೊ ಇವಾಗ ಚೆನ್ನಾಗಿ ಜೊತೆ ಟೇಸ್ಟ್ ಮಾಡೋಣ. ಓಕೆನಾ? ಎಲ್ಲ ಬಿಸಿ ಇದೆ. ಈ ಬಿಸಿಗಾಲದಲ್ಲಿ ಬಿಸಿ ಬಿಸಿ ತಿಂತಾ ಇದ್ದೀನಿ, ಬೆವರ್ಕೊಂಡು ಹಂಗೆ ತಿನ್ಬೇಕಂತ. ಸಖತ್ತಾಗಿದೆ. ನಾನು ಇದನ್ನ ತುಂಬಾ ವರ್ಷ ಆದ್ಮೇಲೆ ತಿಂತಾ ಇರೋದು. ಅಂಡ್ ನಂಗೆ ಫ್ಲೇವರ್ ಇವಾಗ ಹಂಗೆ ಹೊಡಿತು. ಅಂದ್ರೆ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಇದನ್ನ ಅನ್ನೋ ಥರ. ತುಂಬಾ ಚೆನ್ನಾಗಿದೆ. ಚೋಲೆ ಮಸಾಲೆ ಅಂತೂ ವಾವ್, ಸಖತ್ತಾಗಿದೆ ಅಮ್ಮ. ವೆರಿ ನೈಸ್. ನಮ್ಮಮ್ಮ ರಿವ್ಯೂ ಹೇಳ್ತಾ ಇದ್ದಾರೆ ನೋಡು, ಹಿಂಗೆ ಇಟ್ಕೊಂಡು ಒಂಚೂರು ಲಿಂಬೆ ಹಣ್ಣನ್ನ ಹಿಂಗಾಕಿ ಒಂದು ಸಣ್ಣ ಈರುಳ್ಳಿನ ಹಿಂಗಾಕಿ ತಿನ್ಬೇಕಾ? ಸಖತ್ತಾಗಿದೆ ಅಲ್ಲ. ನಂಗಂತೂ ಸಿಕ್ಕಾಬಡೆ ಇಷ್ಟ ಆಯ್ತು.
ಡೆಫಿನೆಟ್ಲಿ ಟ್ರೈ ಮಾಡ್ಬೇಕು. ನಿಜವಾಗ್ಲೂ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ನೋಡಿ, ನಾನು ಮೈದಾ ಯೂಸು ಮಾಡಿಲ್ಲ, ಗೋಧಿ ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಎಸ್, ಬಾಯ್ ಅನ್ಬಿಡಿ. ಬಾಯ್ ಬಾಯ್.